ಹೊಸ ಆರ್ಥಿಕ ವರ್ಷ ಶುರುವಾಗ್ತಾ ಇದ್ದ ಹಾಗೆ ಜನರಿಗೆ ದರ ಏರಿಕೆಯ ಬಿಸಿ ನಿರೀಕ್ಷೆ ಮಾಡಿದಂತೆ ತಟ್ಟುತ್ತೆ ಅನ್ನೋದರ ಮಾಹಿತಿ. ಜೊತೆಗೆ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಅನೇಕ ಚೇಂಜಸ್ಗಳಾಗ್ತಾ ಇದೆ. ಎಲ್ಲದರ ಬಗ್ಗೆ ಒನ್ ಬೈ ಒನ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ದುಬಾರಿ ದುನಿಯಾ ಜೇಬಿಗೆ ಮತ್ತಷ್ಟು ಕತ್ರಿ ಬೀಳುತ್ತೆ ಅಂತ ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವಂತಹ ಜನರಿಗೆ ಹಣಕಾಸು ವ್ಯವಹಾರದಲ್ಲಿ ಮತ್ತಷ್ಟು ಹೊರೆ ಆಗುತ್ತೆ ಅಂತ. ಆಮೇಲೆ ಕ್ಯಾಶ್ ವಹಿವಾಟಿನ ಬಗ್ಗೆ ಕೇಂದ್ರ ಸರ್ಕಾರ ವಿಪರೀತ ನಿಗಾ ಇಡೋದಕ್ಕೆ ಬಯಸ್ತಾ ಇದೆ. ಐಟಿ ಮೂಲಕ ಕ್ಯಾಶ್ ವ್ಯವಹಾರದ ಮೇಲೆ ಇನ್ನು ಮುಂದೆ ಐಟಿ ಹದ್ದಿನ ಕಣ್ಣಿರುತ್ತೆ ಅಂತ. ಸೊ ನೀವೇನಾದರೂ ನಿಮ್ಮ ಹತ್ರ UPI ಇದ್ರೂ ಕೂಡ ನೀವು ಈ ಸ್ಟೋರಿಯನ್ನು ನೋಡಬೇಕಾಗತ್ತೆ. ಫೋನ್ಪೇ ಎಲ್ಲ ಯೂಸ್ ಮಾಡ್ತಾನೆ ಇರ್ತೀರ. ಏನು ದೊಡ್ಡ ಅಂಬಾನಿ ಅದಾನಿ ಅಲ್ಲ ನಾನು ಅಂತ ಅಂದ್ರೂ ನೀವು ಎಷ್ಟೊಂದು 1 ಲಕ್ಷ 2 ಲಕ್ಷ ಟ್ರಾನ್ಸಾಕ್ಷನ್ಗಳನ್ನು ಮಾಡಿದ್ರೂ ಕೂಡ ನೀವು ಈ ಸ್ಟೋರಿಯನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಬಿಕಾಸ್ ಕ್ಯಾಶ್ ಟ್ರಾನ್ಸಾಕ್ಷನ್, ಕ್ಯಾಶ್ ಲಿಮಿಟ್ ಮತ್ತು ಕ್ಯಾಶ್ ಡೆಪಾಸಿಟ್ನಲ್ಲಿ ಕೆಲ ಚೇಂಜಸ್ಸನ್ನು ತರ್ತಿದ್ದಾರೆ. ಸೊ ಒನ್ ಬೈ ಒನ್ ಬ್ರೇಕ್ ಡೌನ್ ಮಾಡಿಕೊಡ್ತೀವಿ ನಿಮಗೆ ಏನೇನಾಗಿದೆ ಅಂತ. ನಗದು ವ್ಯವಹಾರ ಇನ್ನು ಮುಂದೆ ಮತ್ತಷ್ಟು ದುಬಾರಿ ಆಗುತ್ತೆ ಅಂತ. ನಿಯಮ ಮೀರಿದ ಕ್ಯಾಶ್ ವ್ಯವಹಾರಕ್ಕೆ ಪೆನಾಲ್ಟಿ ಬೀಳುತ್ತೆ. ನಿಯಮ ಮೀರಿದ ಅಂತ ಹೇಳಿದ್ರೆ ಈ ಕದ್ದು ಮುಚ್ಚಿ ಕಳ್ಳ ಬೆಕ್ಕಿನ ಥರ ಕೆಲವರು ಕ್ಯಾಶ್ನಲ್ಲೇ ಎಲ್ಲ ವ್ಯವಹಾರ ಮುಗಿಸ್ಕೊಡ್ತಾ ಇದ್ರು ಗೊತ್ತಾ, ಅವರಿಗೆ ಇದು ಪ್ರಾಬ್ಲಮ್ಮು. ನೀವು ವೈಟ್ ಆ್ಯಂಡ್ ವೈಟ್ ವ್ಯವಹಾರ ಮಾಡ್ತೀರಿ ಅಂದರೆ ನಿಮಗೇನು ಪ್ರಾಬ್ಲಮ್ ಇಲ್ಲ. ಇನ್ಫ್ಯಾಕ್ಟ್ ನಿಮಗೆ ಸಿಂಪ್ಲಿಫಿಕೇಷನ್ ಮಾಡಿಕೊಟ್ಟಿದೆ ಕೇಂದ್ರ. ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಏನೇನಾಗಿದೆ ಅಂತ. ತುಂಬ ಜನಕ್ಕೆ ಏನೋ ಹೊಸ ನಿಯಮವನ್ನು ಎಲ್ಲೂ ಇಲ್ದಿರೋ ನಿಯಮವನ್ನು ತಂದಿದ್ದಾರೆ ಅನ್ನೋ ರೀತಿಯಲ್ಲಿ ಗಾಬರಿ ಬೀಳಬೇಡಿ. ಹೇಳ್ತಾ ಹೋಗ್ತೀವಿ ನಿಮಗೆ. ಒಬ್ಬ ವ್ಯಕ್ತಿಯಿಂದ ಒಂದೇ ದಿನದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಪಡೆಯುವಂತಿಲ್ಲ. ನೀವು ಬಿಸ್ನೆಸ್ ಮಾಡ್ಬೋದು, ಟ್ರಾನ್ಸಾಕ್ಷನ್ಗಳನ್ನು ಮಾಡ್ಬೋದು, ಕ್ಯಾಶ್ ಪಡೆಯುವಂತಿಲ್ಲ. ಮುಂಚೆ ಈ ಲಿಮಿಟ್ ಹಿಂಗಿರಲಿಲ್ಲ. ಆಸ್ತಿ ಖರೀದಿ ವೇಳೆ 20,000ಕ್ಕಿಂತ ಹೆಚ್ಚು ನಗದು ವ್ಯವಹಾರವನ್ನು ಮಾಡುವಂತಿಲ್ಲ. ಈಗ ಗೈಡೆನ್ಸ್ ವ್ಯಾಲ್ಯೂಗಿಂತ ಕಡಿಮೆ ಎಲ್ಲ ಕೆಲವರು ತೋರಿಸ್ಬಿಟ್ಟು ರಿಜಿಸ್ಟ್ರೇಷನ್ ಟ್ಯಾಕ್ಸ್ ತಪ್ಸೋಕ್ಕೆ ತುಂಬ ಜನ ನಗದಲ್ಲಿ ವ್ಯವಹಾರ ಮಾಡ್ತಾ ಇದ್ರಲ್ಲ, ಅದೇ ಇನ್ಮೇಲೆ ಮಾಡೋಂಗಿಲ್ಲ ಅಂತ. ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು, ನಾನು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಮಾಡೋ ವ್ಯವಹಾರ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ. ಒಂದು ಸೈಲೆಂಟ್ ಮಾನಿಟ್ರಿಂಗ್ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಹೇಗೆ ಅಂದರೆ, ನೀವು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತೀರಲ್ವಾ, ನಿಮ್ಮ ಸಬ್ ರಿಜಿಸ್ಟರ್ ಆಫೀಸ್ನ ಸರ್ವರು IT ಇಲಾಖೆಗೆ ಶೇರ್ ಆಗಿರುತ್ತೆ. ಸೊ ನಿಮ್ಮ ಮೇಲೆ ಒಂದು ಸೈಲೆಂಟ್ ಮಾನಿಟ್ರಿಂಗ್ ಆಗ್ತಿರುತ್ತೆ. ನೀವು ಗೈಡೆನ್ಸ್ ವ್ಯಾಲ್ಯೂಗಿಂತ ಕಡಿಮೆ ಏನಾದರೂ ಸೈಟ್ ತೊಗೊಂಡಿದ್ದಿದ್ರೆ ಆ ಊರಿನ ವ್ಯಾಲ್ಯೂ, ಆ ಸೈಟಿನ ವ್ಯಾಲ್ಯೂ ಆ ಊರಿನಲ್ಲಿ ಅಷ್ಟಿರಲ್ಲ, ಅಷ್ಟು ಜಾಸ್ತಿ ಇರುತ್ತೆ. ಆದರೂ ನೀವು ಕಡಿಮೆ ತೋರಿಸಿದ್ರೆ ನೀವು ನೆಕ್ಸ್ಟ್ ಎಲ್ಲಾದರೂ ವ್ಯವಹಾರಗಳನ್ನು ಮಾಡ್ತೀರಲ್ಲ, ನಿಮ್ಮ ಮೇಲೆ ಇನ್ನಷ್ಟು ನಿಗಾವನ್ನು ಇಡ್ತಾರೆ. ಹೀಗೆ ನಗದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೊಡ್ತಾ ಇದ್ವಿ ನಿಮ್ಗೊಂದಷ್ಟು ಮಾಹಿತಿ, ಚೇಂಜಸ್ ಏನೇನು ಆಗ್ತಾ ಇದೆ ಅಂತ. ಉಳಿದ ಡೀಟೇಲ್ಸನ್ನು ಕೂಡ ನಾವು ನೋಡ್ತಾ ಹೋಗೋಣ. ಕ್ಯಾಶ್ ಡೆಪಾಸಿಟ್ ಬಗ್ಗೆ ನಿಯಮ ಮೀರಿದ ಕ್ಯಾಶ್ ವ್ಯವಹಾರಕ್ಕೆ ಸಮಸ್ಯೆ ಆಗಬಹುದು ಅಂತ. ರೂಲ್ಸ್ ಫಾಲೋ ಮಾಡೋರಿಗೆ ಏನು ಪ್ರಾಬ್ಲಮ್ ಇಲ್ಲ, ಶಾರ್ಟ್ಕಟ್ಗಳನ್ನು ಹುಡುಕೋರಿಗೆ ಪ್ರಾಬ್ಲಮ್ಮು ಅಂತ. ಆದಾಯ ತೆರಿಗೆ ಕಾಯ್ದೆ ಅಡಿ ಕೇಂದ್ರ ಸರ್ಕಾರ ರೂಲ್ಸನ್ನು ಜಾರಿ ಮಾಡ್ತಾ ಇದೆ. ನಗದು ಡೆಪಾಸಿಟ್ಗೂ ಕೂಡ ಮಿತಿ ಇರುತ್ತೆ. ನಗದು ನೀವು ವಿತ್ಡ್ರಾ ಮಾಡ್ತೀರಿ ಅಂದರೂ ಕೂಡ ಅದಕ್ಕೊಂದು ಮಿತಿ ಇರುತ್ತೆ. ಏನೇನಿರುತ್ತೆ ಅನ್ನೋದನ್ನ ಈಗ ಹೇಳ್ತಾ ಹೋಗ್ತೀವಿ ನಿಮಗೆ. ಉಳಿತಾಯ ಖಾತೆಗೆ ವರ್ಷಕ್ಕೆ ಡೆಪಾಸಿಟ್ನ ಗರಿಷ್ಠ ಮಿತಿ 10 ಲಕ್ಷ ಇರುತ್ತೆ ಪ್ಯಾನ್ ಕಾರ್ಡ್ ಇದ್ದವರಿಗೆ. ಈ ರೂಲ್ಸು ಮುಂಚೆ ಏನಿತ್ತಂದರೆ 50,000ಕ್ಕಿಂತ ಜಾಸ್ತಿ ನೀವೇನಾದರೂ ವ್ಯವಹಾರ ಮಾಡಿದ್ರೆ ಪ್ರತಿ ಸಲನೂ ನೀವು ಪ್ಯಾನ್ ಕಾರ್ಡನ್ನು ಕೊಡಬೇಕಿತ್ತು. ಇನ್ಮೇಲೆ ಕೊಡಂಗಿಲ್ಲ. 10 ಲಕ್ಷದ ತನಕ ನೀವು ವರ್ಷದಲ್ಲಿ ಎಷ್ಟಾದರೂ ಸಲ ಹೋಗ್ಬಿಟ್ಟು ಡೆಪಾಸಿಟ್ ಮಾಡ್ಬೋದು. ತುಂಬ ಜನ ಉಲ್ಟಾ ಅರ್ಥ ಮಾಡ್ಕೊಂಡಿದ್ದಾರೆ. ಉಳಿತಾಯ ಖಾತೆಗೆ ವರ್ಷಕ್ಕೆ ಡೆಪಾಸಿಟ್ನ ಗರಿಷ್ಠ ಮಿತಿ 5 ಲಕ್ಷ. ಯಾರಿಗೆ ಅಂದರೆ ಪ್ಯಾನ್ ಕಾರ್ಡ್ ಇಲ್ಲದವರಿಗೆ. ಈಗ ಎಲ್ಲ ವ್ಯವಹಾರಗಳಲ್ಲೂ ಕೂಡ ನೀವು ಬ್ಯಾಂಕಲ್ಲಿ ಖಾತೆ ತೆಗಿತೀರಾ ಅಂದರೆ ಪ್ಯಾನ್ ಕಾರ್ಡ್ ಕೇಳ್ತಾರೆ. ಕೆಲವರು ಕೊಡೋದಕ್ಕೆ ಬಯಸಲ್ಲ. ಇಷ್ಟು ಸಹ ಆಪ್ಷನಲ್ ಆಗಿತ್ತು, ಇನ್ನು ಮುಂದೆ ಹಂಗಿರಲ್ಲ. ನೀವು ಮ್ಯಾಂಡೇಟ್ರಿ ಕೊಡಬೇಕು. ಕೊಡಲಿಲ್ಲ ಅಂದರೆ ನೀವು ಜಾಸ್ತಿ ಕ್ಯಾಶನ್ನು ಡೆಪಾಸಿಟ್ ಮಾಡೋಕ್ಕಾಗಲ್ಲ. ಅದಾದ ನಂತರ ಕರೆಂಟ್ ಅಕೌಂಟ್ ಹೋಲ್ಡರ್ಸ್ಗೆ ಡೆಪಾಸಿಟ್ನ ಗರಿಷ್ಠ ಮಿತಿ 50 ಲಕ್ಷ ಇರುತ್ತೆ. ಟರ್ನೋವರ್ ನೀವು ಮಾಡ್ಕೊಳ್ಬೋದು. ನೀವು ಬಿಸ್ನೆಸ್ ಮ್ಯಾನ್ ಆಗಿ ಕರೆಂಟ್ ಅಕೌಂಟ್ ಇದ್ದರೆ 1 ಕೋಟಿ ತನಕ ಕೂಡ ನೀವು ಟರ್ನೋವರನ್ನು ವಿಡ್ರಾವಲನ್ನು ಮಾಡ್ಕೊಳ್ಬೋದು. ಡೆಪಾಸಿಟ್ಗೆ ಇರುವಂತಹ ಅವಕಾಶ ಇಷ್ಟು. ಆಮೇಲೆ ಬ್ಯಾಂಕ್ಗಳಿಂದ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಒಂದು ವೇಳೆ ನೀವು ITR ಫೈಲ್ ಮಾಡದೇ ಇದ್ದರೆ, ಇದು ತುಂಬ ಜನ ಈ ಪಾಯಿಂಟನ್ನು ಮಿಸ್ ಮಾಡ್ತಾರೆ. ITR ಅಂದರೆ ನಿಮ್ಮ ಆದಾಯ ಎಷ್ಟು ಅಂತ ಘೋಷಿಸ್ಕೊಳ್ಳೋದಕ್ಕೆ ನೀವು ಪ್ರತಿ ವರ್ಷ, ನೀವು ಎಂಪ್ಲಾಯ್ ಆಗಿದ್ದರೆ ಅದನ್ನು ನಿಮ್ಮ ಕಂಪ್ನಿಗಳೇ ಮಾಡುತ್ತೆ, ಇವ್ರ ಆದಾಯ ಎಷ್ಟು, ಇನ್ಕಮ್ ಇಷ್ಟು ಅಂತ. ಯಾರ್ಯಾರು ಓನ್ ಎಂಪ್ಲಾಯ್ ಇರ್ತಾರೆ ಅವರು ITRನ್ನು ಫೈಲ್ ಮಾಡಬೇಕಾಗತ್ತೆ. ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ TDS ಕಟ್ ಆಗುತ್ತೆ. ನೀವು ಆಮೇಲೆ ITRನ್ನು ಹಾಕಿದ್ರೆ ಆ ದುಡ್ಡು ಬರುತ್ತೆ. ಇಷ್ಟೇ ಇರೋದು. ತುಂಬ ದೊಡ್ಡ ಚೇಂಜಸ್ ಏನು ಅಲ್ಲ.
ತುಂಬ ಜನ ಗಾಬರಿ ಬೀಳ್ಬಿಡಿ ಅಷ್ಟೇ. ಮಿತಿಗಿಂತ ಹೆಚ್ಚು ನಗದಿ ಪಾವತಿಸಿದರೆ ITಗೆ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಅದು ಹಿಂದೆನೂ ಇತ್ತು, ಈಗಲೂ ಕಂಟಿನ್ಯೂ ಆಗುತ್ತೆ. ITಗೆ ಅಕಸ್ಮಾತ್ ಸ್ಪಷ್ಟನೆಯನ್ನು ಕೊಡಲಿಲ್ಲ ಅಂದರೆ ನೀವು ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡದೆ ನಿಮಗೆ ಬೇಕಾಬಿಟ್ಟಿಯಾಗಿ ಟ್ರಾನ್ಸಾಕ್ಷನ್ಗಳದ್ದು ಮಾಡ್ತಾಯಿದ್ರೆ ಇನ್ನು ಮುಂದೆ ನೀವು ಮಾಡಿರೋ ಟ್ರಾನ್ಸಾಕ್ಷನ್ 50 ಲಕ್ಷ ಅಂದರೆ ಅದ್ರ ಮೇಲೆ 84% ದುಡ್ಡನ್ನು ಸೀಸ್ ಮಾಡ್ತಾರೆ, ದಂಡದ ರೂಪದಲ್ಲಿ ಪೆನಾಲ್ಟಿಯನ್ನು ಹಾಕ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಒಂದು ದೊಡ್ಡ ಚೇಂಜಸ್ಸು. ಹಣ ವಿಡ್ರಾ ಮಿತಿ ವರ್ಷಕ್ಕೆ ಗರಿಷ್ಠ 20 ಲಕ್ಷ. ಯಾರಿಗೆ? ಅಗೇನ್ ITR ರಿಟರ್ನ್ಸ್ ಮಾಡದೇ ಇದ್ದವರಿಗೆ. ನೀವು ITR ರಿಟರ್ನ್ಸ್ ಮಾಡಿದ್ದೀರಾ ಅಂದರೆ ವರ್ಷಕ್ಕೆ ನಿಮಗೆ 1 ಕೋಟಿ ತನಕ ಕೂಡ ನೀವು ವಿಡ್ರಾ ಮಾಡ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ITR ಹಾಕಿಲ್ಲ ಅಂದರೆ ಮಾತ್ರ 20 ಲಕ್ಷ ಮಿತಿ. ಅದು 3 ವರ್ಷದ ಇನ್ಕಮ್ ನೋಡ್ತಾರೆ. ಈ ಎಲ್ಲ ಇನ್ಫಾರ್ಮೇಷನ್ ಕೆಲವರು ಹೇಳೋದೇ ಇಲ್ಲ. 20 ಲಕ್ಷಕ್ಕಿಂತ ಹೆಚ್ಚು ವಿಡ್ರಾ ಮಾಡಿದ್ರೆ 2% TDS ಕಟ್ ಆಗುತ್ತೆ. ಅಂದರೆ ಗೌರ್ಮೆಂಟೇ ಇಟ್ಕೊಂಡ್ಬಿಡಲ್ಲ ಈ ದುಡ್ಡನ್ನು. ನೀವು TDS ಅನ್ನು ಕ್ಲೇಮ್ ಮಾಡ್ಕೊಳ್ಬೋದು, ಆಗ ನಿಮ್ಮ ಅಕೌಂಟಿಗೆ ಬರುತ್ತದು. 1 ಕೋಟಿಗಿಂತ ಹೆಚ್ಚು ವಿಡ್ರಾ ಮಾಡಿದ್ರೆ 5% TDS ಅನ್ನು ಕಟ್ ಮಾಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಕ್ರೆಡಿಟ್ ಕಾರ್ಡ್ ಪಡೆಯೋದಕ್ಕೆ, ನವೀಕರಿಸೋದಕ್ಕೆ ಪ್ಯಾನ್ ಅನ್ನೋದು ಕಡ್ಡಾಯ. ಈ ಕಡ್ಡಾಯ ಅನ್ನೋ ಶಬ್ದ ಈಗ ಕೇಳಿಸ್ಕೊಳ್ತಾ ಇದ್ದೀರಿ, ಬಟ್ ಲಾಸ್ಟ್ 5-6 ವರ್ಷಗಳಿಂದ ಯಾರು ಬ್ಯಾಂಕಿಂಗ್ ವ್ಯವಹಾರದಲ್ಲಿದ್ದೀರಾ, ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಕಡ್ಡಾಯವಾಗಿ ಪ್ಯಾನ್ ಕಾರ್ಡನ್ನು ತೊಗೊಳ್ತಿದ್ರು. ನೀವು ಇನ್ಮೇಲೆ ಪ್ಯಾನ್ ಕಾರ್ಡ್ ಕೊಡದೆ ಕಳ್ಳಾಟ ಮಾಡೋಕ್ಕಾಗಲ್ಲ. ಬಿಕಾಸ್ ನಿಮ್ಮ ಆಧಾರ್ ಕಾರ್ಡ್ ಇದ್ರೂ ಸಾಕು, ಇಂತಿಂಥ ವ್ಯಕ್ತಿ ಹಿಂಗೆ ಟ್ರಾನ್ಸಾಕ್ಷನ್ ಮಾಡಿದ್ದಾನೆ ಅಂತ ಹೇಳ್ತಾರೆ. UPI ವಿಡ್ರಾ ಮಾಡಿದ್ರೆ 23 ರೂಪಾಯಿ ಶುಲ್ಕ. ಅಂದರೆ UPI ಮೂಲಕ ಕೆಲವರು ಕಾರ್ಡ್ ಬಳಸದೆ UPI ಮೂಲಕನೇ ಹಣನ ತಗೊಳ್ತಾ ಇದ್ರಲ್ವಾ, ಇನ್ನು ಮುಂದೆ ಅದಕ್ಕೆ ಅವಕಾಶ ಇರಲ್ಲ. ನಾರ್ಮಲ್ ATM ಟ್ರಾನ್ಸಾಕ್ಷನ್ ರೀತಿನಲ್ಲೇ UPI ಟ್ರಾನ್ಸಾಕ್ಷನನ್ನು ಕೂಡ ನೋಡ್ತಾರೆ. ಈಗ ತುಂಬ ಜನ ಕನ್ಫ್ಯೂಸ್ ಆಗಬೇಡಿ. ಫೋನ್ಪೇ ಮತ್ತು ಪೇಟಿಎಮ್ಮಲ್ಲೆಲ್ಲ ನಾವು ದುಡ್ಡು ಕಳಿಸ್ತೀವಲ್ಲ, ಅದಕ್ಕೂ 23 ರೂಪಾಯಿ ಕಟ್ಟಾಗುತ್ತಾ ಅಂತ ಕೇಳಿದ್ರೆ ಇಲ್ಲ, ಅಂಥದಕ್ಕೆ ಕಟ್ಟಾಗಲ್ಲ. ನಿಮ್ಮ ATM ಕಾರ್ಡ್ನಲ್ಲಿ 5 ಟ್ರಾನ್ಸಾಕ್ಷನ್ಗಿಂತ ಜಾಸ್ತಿ ಮಾಡಿದ್ರೆ ಮುಂಚೆ ನೀವು 21 ರೂಪಾಯಿ ಕಟ್ತಾ ಇದ್ರಿ, ಇನ್ನು ಮುಂದೆ ಅದು 25 ರೂಪಾಯಿ ಕಟ್ಟಬೇಕು. ಬಿಟ್ಟರೆ ಕನ್ಫ್ಯೂಷನ್ಸ್ ಬೇಡ. ನೀವು ನಿಮ್ಮ ಫ್ರೆಂಡ್ಸಿಗೆ ಎಷ್ಟಾದರೂ ಹಣನ ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ಟ್ರಾನ್ಸಾಕ್ಟ್ ಮಾಡ್ಬೋದು.